ನಿಮ್ಮ ಲೋಕಸಭೆ ಎಲೆಕ್ಷನ್ ಆಗ್ತಾ ಇದೆ. BJP ವರ್ಸಸ್ ಕಾಂಗ್ರೆಸ್, ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅವರು, ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರು. ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಸುಧಾಕರ್ ಗೆಲ್ಬೇಕು. ಕಾರಣ ಒಳ್ಳೇದು ಮಾಡ್ತಾರೆ ಅಂತ ಅಷ್ಟೇ. ಅಲ್ಲ, ಒಳ್ಳೇದು ಮಾಡಿ ಮೊನ್ನೆ ಸೋಲ್ಸಿದ್ರಲ್ಲ, ಹಂಗಾರೆ ಯಾರೋ ಮಾಡಿದ್ರೆ ನಾವೇನು ಮಾಡಲಿಲ್ಲಲ್ಲ. ನೀವೇನು ಮಾಡಲಿಲ್ಲ, ನೀವು ಗೆಲ್ಬೇಕು ಮಾಡಿದ್ದಾರೆ. ಈ ಸಲ ಈ ಕಿತಾಬ್ ಬರಬೇಕು. ಯಾರು? ಸುಧಾಕರ್ ಅವರೇ ಬರಬೇಕು ಅಂತೀರ. ಆಮೇಲೆ ಇಲ್ಲೆಲ್ಲ ಕೆಲಸಗಳಾಗಿದೆಯಮ್ಮ ಅವ್ರ ಕಡೆಯಿಂದ? ಆಗೈತೆ ಬಿಟ್ಟೈತೆ, ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗತ್ತೆ ಅಂತ. ಓಕೆ, ಧನ್ಯವಾದ. ಮತ್ತು ಇಲ್ಲಿ ಮುಂಚೆ ಇಲ್ಲಿ ಸುಂಕ ಗಿಂಕ ಏನು ಕಟ್ಟಂಗಿರಲಿಲ್ಲ. ಈಗ 40 ರೂಪಾಯಿ ಸುಂಕ ಕಟ್ತಾ ಇದ್ದೀರಂತೆ ಒಂದು ದಿನಕ್ಕೆ. ಹೌದಾರವ? 20 ರೂಪಾಯಿ ಸುಂಕ ಕಟ್ತಾರೆ. ಓಕೆ ಓಕೆ. ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರು. ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಯಾರನ್ನ ಬರ್ಲೇಣ, ಹಾಂ ನಮ್ಗೆ ಒಳ್ಳೇದೆ. ಯಾರು ಬಂದರೆ ಒಳ್ಳೇದು? ನಮ್ಮ ಅಯ್ಯಪ್ಪ ಬಂದ್ರೆ ಒಳ್ಳೇದು. ಯಾಯಪ್ಪ? ಅವ್ರೇನು ಪೇರಪ್ಪ, ಅವಳ ಬೇರೆ ಗೊತ್ತಿಲ್ಲ. ಸುಧಾಕರ, ರಕ್ಷಾರಾಮಯ್ಯ? ನಮ್ಮ ರಕ್ಷಾರಾಮಯ್ಯ. ಈಗ ಎಲೆಕ್ಷನ್ ಬರ್ತಾ ಇದೆ. ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ನಿಮ್ಮ ಕ್ಷೇತ್ರದಿಂದ ರಕ್ಷಾರಾಮಯ್ಯ ಅವರು ಹಾಗೂ ನಮ್ಮ ಸುಧಾಕರ್ ಅವರು ನಿಂತವ್ರೆ. ರಾಹುಲ್ ಗಾಂಧಿ ವರ್ಸಸ್ ಮೋದಿ, ಕಾಂಗ್ರೆಸ್ ವರ್ಸಸ್ BJP. ದೇಶದಲ್ಲಿ 544 ಕ್ಷೇತ್ರದಲ್ಲಿ ನಮ್ಗೆ ಅಭ್ಯರ್ಥಿ ನರೇಂದ್ರ ಮೋದಿನೇ. ಅಭ್ಯರ್ಥಿ ಯಾರನ್ನ ಆಗಿರ್ಬೋದು, ನಾವು ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡೋದು. ಯಾರು ಏನನ್ನ ಅನ್ಕೊಬೋದಣ್ಣ, ಈ ದೇಶ ಇರೋದೇ ಹಿಂದೂ ಧರ್ಮದ ಆಧಾರದ ಮೇಲೆ. ನಮಗೆ ಇವಾಗ ಮುಸ್ಲಿಮಾನರಿಗೆ ಮೆಕ್ಕ ಮದೀನಾ ಇದೆ, ಕ್ರಿಶ್ಚಿಯನ್ಸ್ಗೆ ಬಂದು ಜೆರೂಸಲಮ್, ಬೆತ್ಲೆಹೇಮ್ ಇದೆ. ನಾವು ಹಿಂದೂಗಳು ಇನ್ನೆಲ್ಲಿರಬೇಕು? ರಾಮ ಜನ್ಮ ಬೇಕೇ ಬೇಕು ನಮಗೆ. ಈಗ ಏನಂತ ಇದ್ದಾರೆ, ನಾವೆಲ್ಲ ಗಟ್ಟಿ ಎಲ್ಲ ಕೊಟ್ಟಿದ್ದೀವಿ, ಸ್ಕೀಮು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ, ನಾವೇ ಗೆಲ್ತೀವಿ ಅಂತ ತಮ್ಮ ಅಭಿಪ್ರಾಯ? ಲಾಸ್ಟ್ ಟೈಮು ಕೆಲವು ಇಲ್ಲಿ ರಾಜ್ಯದಲ್ಲಿ ಇರೋ BJP ನಾಯಕರಿಂದ ಸ್ವಲ್ಪ ಏನೋ ತಪ್ಪುಗಳಿಂದ ಬಂದ್ರೆ ಅಷ್ಟೇ ಅವರು. ಇನ್ನು ಬರೆದಿಕ್ಕೊಳ್ಳಿ, ಇನ್ನು ಶಾಶ್ವತವಾಗಿ ಇನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬರಲ್ಲ. ಎಲೆಕ್ಷನ್ ಅಂತ ಕೇಳಿದ್ರೆ ನಾನು 18 ವರ್ಷದಿಂದ ವೋಟ್ ಮಾಡ್ತಾನೆ ಇದ್ದೀನಿ. ಬಟ್ ನನಗೇನಂದ್ರೆ ಮೈಸೂರಲ್ಲಿ ಯದುವೀರ್ ಬರೋ ಬದಲು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿರೋ ನನಗೆ ಸಂತೋಷ ಆಯಿತು. ಸುಧಾಕರ್ ಒಂದ್ಸತಿ ಸೋತೋಗಿದ್ದಾರೆ, ಪ್ರದೀಪ್ ಈಶ್ವರ್ ಕೊಟ್ಟಿದ್ದಾರೆ. ಅವ್ರದ್ದು ಅಭಿವೃದ್ಧಿ ಅಂದರೆ ನಾನು ನೋಡಿರೋ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡ್ ಹೊಸದಾದಾಗ ಯಾವುದೇ ಕಾಂಗ್ರೆಸ್ಸು BJP ಸರ್ಕಾರ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಆಟೋಮೆಟಿಕ್ಕಾಗಿ ಜನ ಅವರು ದುಡ್ಡು ಕೊಟ್ಟು ಅವರು ಕಷ್ಟಪಟ್ಟು ಬಾಡಿಗೆಗಳು ಕಟ್ಟಿ ಮಾಡ್ಕೊಂಡಿರೋ ಬಸ್ ಸ್ಟ್ಯಾಂಡ್ ಇದು. ಅಭಿವೃದ್ಧಿ ಇನ್ನು ಶಾಪಿಂಗ್ ಲ್ಯಾಂಡು ಅದು ಪ್ರೈವೇಟ್ ಅವ್ರದ್ದು. ಇವರು ಮಿನಿಸ್ಟ್ರಿಗೆ ಬಂದು ಇನಾಗ್ರೇಷನ್ ಮಾಡೋಗೋರೆ. ಕಾಂಗ್ರೆಸ್ ಗೆಲ್ಲಬೇಕು, ರಕ್ಷಾರಾಮಯ್ಯ ಅವ್ರು ಗೆಲ್ಲಬೇಕು, ರಕ್ಷಾರಾಮಯ್ಯ ರಾಹುಲ್ ಗಾಂಧಿ ಅವ್ರು ಸೋಲ್ಬೇಕು ಅಂತೀರಾ? ಸೋಲ್ತಾರೆ. ನಮ್ಮ ಓಟು ಕಾಂಗ್ರೆಸ್ಗೆ. ಓಕೆ, ಕಾರಣ ಸರ್, ಈಗ 2 ಕೋಟಿ ಉದ್ಯೋಗ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿ. 10 ವರ್ಷ ಆಯಿತು, 20 ಕೋಟಿ ಉದ್ಯೋಗ ಅವಕಾಶ ಬರಬೇಕು. ಯಾಕೆ ಬಂದಿಲ್ಲ? ಅದು ನೋಡಿ ನಾವು BJP ಓಟ್ ಹಾಕ್ಬೇಕಾ? ಅದಕ್ಕೆ ಈ ಸಾರಿ ಸೆಂಟ್ರಲಲ್ಲೂ ಕಾಂಗ್ರೆಸ್ಸೇ ಬರೋದು. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ರಾಹುಲ್ ಗಾಂಧಿ CM ಅಲ್ಲಿ ಆಗ್ತಾರೆ ಪ್ರಧಾನಮಂತ್ರಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಜನಗಳಿಗೆ ಈಗ 5 ಗ್ಯಾರಂಟಿಗಳು ಕೊಟ್ಟವ್ರು, ಎಲ್ಲರಿಗೂ ಅನುಕೂಲ ಆಗ್ತೈತೆ. ಹೌದು ಸರ್, ಅದರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೈತೆ. ನಿಮ್ಮ ಅಭಿಪ್ರಾಯ ಯಾರು ಬರಬೇಕು? ಸೆಂಟ್ರಲ್ ಮೋದಿ ಬರ್ಬೇಕು ಸರ್. ಕಾರಣ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರೆ ಇದು ಎಕನಾಮಿಕ್ ಸಿಸ್ಟಮ್ 5ನೇ ಪ್ಲೇಸ್ ಬಂದಿತ್ತು ಹೊರಡಾಗ ಇಂಡಿಯಾ. ಒಳ್ಳೊಳ್ಳೆ ಹೈವೇಗಳು, ಒಳ್ಳೊಳ್ಳೆ ರೋಡ್ ಮಾಡವ್ರೆ. ಮೋದಿ ಬರಬೇಕು, ಯೂತ್ಗೆಲ್ಲ ಇದಾಗುತ್ತೆ, ದೇಶ ಇಂಪ್ರೂವ್ ಆಗುತ್ತೆ. ಅಣ್ಣ, ಈಗ ಲೋಕಸಭೆ ಎಲೆಕ್ಷನ್ ಇದೆ. ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅವರು, ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರು, BJP ವರ್ಸಸ್ ಕಾಂಗ್ರೆಸ್. ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೋದು, ಯಾರು ಸೋಲ್ಬೋದು? ನಮ್ಮ ಅಭಿಪ್ರಾಯ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲಬೇಕು, ಗೆಲ್ತಾರೆ ಕೂಡ. ಕಾರಣ ಅಂದರೆ ಈ ಚಿಕ್ಕಬಳ್ಳಾಪುರ ಹೆಸರೇ ಇರಲಿಲ್ಲ ಭೂಪಟದಲ್ಲಿ. ಇದನ್ನು ತಂದಿದ್ದೇ ಸುಧಾಕರ್ ಅವರು. ಚಿಕ್ಕಬಳ್ಳಾಪುರ ಈ ಅಭಿವೃದ್ಧಿ ಆಗಬೇಕಂದ್ರೆ ಮೆಡಿಕಲ್ ಕಾಲೇಜಿಂದ ಹಿಡ್ಕೊಂಡು HNVL ಹಿಡ್ಕೊಂಡು ಏನು ಇವಾಗ ಹಾಸ್ಪಿಟಲ್ ಬಿಲ್ಡಿಂಗ್ ಟೋಟಲ್ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕಂಡಿದ್ದೆ ಸುಧಾಕರ್ ಅವರಿಂದ. ಈಗ ನಾವು ಬಂದಿದ್ದೀವಿ ಚಿಕ್ಕಬಳ್ಳಾಪುರ ಮಾರ್ಕೆಟು ಹೂದಂಗಡಿ ಹತ್ರ ಬಂದಿದ್ದೀವಿ. ಅಕ್ಕ ಮಾತಾಡ್ತಾವ್ರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಸುಧಾಕರ್ ಸರ್ ಗೆಲ್ತಾರೆ. ಸುಧಾಕರ್ ಸರ್ ಗೆಲ್ತಾರೆ. ಕಾರಣ ಅವರು ಅನುಕೂಲ ಮಾಡಿದ್ದಾರೆ ಸರ್, ಎಲ್ಲ ಸುಂಕ ಮನ್ನಾ ಮಾಡಿದ್ದಾರೆ. ಅನುಕೂಲ ಮಾಡಿದ್ದಾರೆ ಅಂತ ಮೊನ್ನೆ ಸೋಲ್ಸಿದ್ರೆ, ಈಗ ರಕ್ಷಾರಾಮಯ್ಯ ಅವ್ರು ಬಂದವ್ರೆ. ಒಂದ್ ನಿಮಿಷ ಇರಿ, ಹೇಳಿದೆ. ಅವರು ಚೂರಿ ಹಾಕಿದ್ದಾರೆ ಅಷ್ಟೇ. ಅವರು ಅನುಕೂಲ ಮಾಡಿದ್ದಾರೆ. ಸುಧಾಕರ್ ಅವ್ರ ಅನ್ನ ತಿಂದಿರೋರು ಅವ್ರ ಋಣ ತೀರ್ಸ್ಕೊಳಕ್ಕಾಗಲ್ಲ ಅಂತೇಳಿ. ಚಿಕ್ಕಬಳ್ಳಾಪುರಕ್ಕೆ ಅವರ ಋಣ ತೀರ್ಸ್ಕೊಳಕ್ಕಾಗಲ್ಲ, ಅಷ್ಟು ಅನುಕೂಲ ಮಾಡ್ತಾರೆ. ಸುಂಕ ಮನ್ನಾ ಮಾಡಿದ್ರು. ಬೇಸಿಗೆ ಕಾಲ ಬಂತು ಅಂದರೆ ನೀರು ಬಿಡ್ತಾ ಇದ್ರು, ಇವಾಗ ನೀರು ಬಿಡ್ತಾ ಇದ್ದಾರೆ.
ಓಕೆ ಅಮ್ಮ, ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅದೇ ಸರ್, ನಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸರ್ ಬರಲೇಬೇಕು. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ನಿಮ್ಮ ಇಬ್ಬರಿಗೂ ಅಕ್ಕ ತಂಗಿ 1 more ಅನ್ನಿ ತಗೊತಾ ಇರಿ ಅಗರಬತ್ತಿ. ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ಲೋಕಸಭೆ ಎಲೆಕ್ಷನ್ಗೋಸ್ಕರ. ಈಗ ಸಿಟಿ ಎಲ್ಲ ಒಂದು ರೌಂಡ್ಸ್ ಆಯಿತು. ಈಗ ಹಳ್ಳಿ ಕಡೆ ಹೋಗ್ತೀವಿ, ಅಲ್ಲಿನ ಕಷ್ಟ ಸುಖ ಕೇಳ್ತೀವಿ, 1 more ಅಂತೀವಿ. ಬರೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.